ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸೊಬ್ರಿದ್ದೀರಾ, ನಾನು ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ಮಾಡ್ತೀನಿ ಆ್ಯಂಡ್ ಮೋಸ್ಟ್ ಆಫ್ ದ ಟಾಪಿಕ್ಸ್ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಸಜೆಸ್ಟ್ ಮಾಡಿರೋ ಟಾಪಿಕ್ಸ್ ಆಗಿರುತ್ತೆ. ಸೊ ಇವಾಗಲೇ ಹೋಗಿ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ ಯಾವ ಒಂದು ಟಾಪಿಕ್ ಮೇಲೆ ರೀಡಿಂಗ್ ಬೇಕು ಅಂತ. ಡೆಫಿನೆಟ್ಲಿ ನಾನು ಈಚ್ ಆ್ಯಂಡ್ ಎವ್ರಿ ಕಮೆಂಟ್ಸ್ ನೋಡ್ತೀನಿ ಆ್ಯಂಡ್ ರೆಸ್ಪಾಂಡ್ ಕೂಡ ಮಾಡ್ತೀನಿ. ಮೆಂಬರ್ಶಿಪ್ ಕೂಡ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಐ ಆಮ್ ಪ್ಲಾನಿಂಗ್ ಲೈಕ್ ಮೆಂಬರ್ಶಿಪ್ ಜಾಯ್ನ್ ಆದವ್ರಿಗೆ ಝೋಡಿಯಾಕ್ ಸೈನ್ಸ್ ಬೇಸ್ಡ್ ಆಗಿ ವೀಕ್ಲಿ ಗೈಡೆನ್ಸ್ ಕೊಡೋಣ ಅಂತ. ಲೈಕ್ ಸೆಕೆಂಡ್ ಮೆಂಬರ್ಶಿಪ್ನ ಜಾಯ್ನ್ ಆಗಬೇಕು, ನಾಟ್ ದ ಫಸ್ಟ್ ಒನ್, ಸೆಕೆಂಡ್ ಒನ್. ಓಕೆ, ಸೊ ಲೆಟ್ಸ್ ಸಿ. ಆಲ್ರೆಡಿ ತಮ್ಮನೇಲಿ ನೋಡಿರ್ತೀರಾ ಗೈಸ್ ಏನ್ರ ಬಗ್ಗೆ ಈ ಒಂದು ವಿಡಿಯೋ ಅಂತ. ಎಸ್, ಕರೆಂಟ್ ಎನರ್ಜೀಸ್ ಆ್ಯಂಡ್ ಅವ್ರಿಗೆ ನಿಮಗೆ ಏನಾದ್ರು ಮೆಸೇಜಸ್ ತಿಳಿಸ್ಬೇಕು ಅಂತ ಇದೆಯಾ, ಏನಾಗ್ತಾ ಇದೆ ಅವರ ಮೈಂಡಲ್ಲಿ ನಿಮ್ಮ ಬಗ್ಗೆ. ಇಟ್ಸ್ ಮೋರ್ ಲೈಕ್ ಏನು ಗೊತ್ತಾ, ನಿಮಗೇನೆ ಒಂದು ಕ್ಲಾರಿಟಿ ಇರಲ್ಲ, ಬಟ್ ಲೆಟ್ಸ್ ಗಿವ್ ಇಟ್ ಅ ಕ್ಲಾರಿಟಿ, ರೈಟ್? ಏನಾಗ್ತಾ ಇದೆ ರಿಲೇಶನ್ಶಿಪ್ ಅಲ್ಲಿ ಅಂತ. ಸೊ ನಿಮಗೆ ಬಂದಿದೆ ಪೇಜ್ ಆಫ್ ಸ್ವರ್ಡ್ಸ್. ಇನ್ ಕೇಸ್ ಸೋಷಿಯಲ್ ಮೀಡಿಯಾದಲ್ಲಿ ನೀವು ತುಂಬಾ ಅಪ್ಲೋಡ್ ಮಾಡ್ತಾ ಇದ್ದೀರಾ, ತುಂಬಾ ರಿಲೇಶನ್ಶಿಪ್ಸ್ ಬಗ್ಗೆ ಪೋಸ್ಟ್ ಮಾಡ್ತಾ ಇದ್ದೀರಾ, ಹಂಗೇನಾದ್ರೂ ಆಗ್ತಾ ಇದೆ ಅಂದ್ರೆ ಇಫ್ ಪಾಸಿಬಲ್ ಅವಾಯ್ಡ್ ಮಾಡಿ. ಬಿಕಾಸ್ ಪೇಜ್ ಆಫ್ ಸ್ವರ್ಡ್ಸ್ ಬಂದಿದೆ ಅಂದ್ರೆ ತುಂಬಾ ಜನರದ್ದು ಕಣ್ಣು ನಿಮ್ ಮೇಲಿದೆ, ತುಂಬಾ ಜನರದ್ದು ಕಣ್ಣು ಈ ಒಂದು ರಿಲೇಶನ್ಶಿಪ್ ಮೇಲಿದೆ. ಅಂಡ್ ತುಂಬಾ ಜನ ಏನ್ ಗೊತ್ತಾ, ಲೈಕ್ ನಾವು ನಮ್ ಖುಷಿಗೆ ಅಪ್ಲೋಡ್ ಮಾಡ್ತೀವಿ, ಓಕೆ, ಬಟ್ ಪೀಪಲ್ ಇರ್ತಾರೆ ಲೈಕ್ ರಿಲೇಶನ್ಶಿಪ್ ಇವ್ರದ್ದು ವರ್ಕೇ ಆಗ್ಬಾರ್ದು, ಇವ್ರದ್ದು ಮುಂದೆನೆ ಹೋಗ್ಬಾರ್ದು, ಹಂಗೆಲ್ಲ ಹೇಳೋರು ಇರ್ತಾರೆ, ಹಂಗೆಲ್ಲ ಕಣ್ಣು ಹಾಕೋರು ಇರ್ತಾರೆ. ಸೊ ನಿಮ್ಮ ಒಂದು ರಿಲೇಶನ್ಶಿಪ್ ಮೇಲೆ ಒಂದು ಥರ್ಡ್ ಪರ್ಸನ್ದು ಕಣ್ಣು ಬಿದ್ದಿದೆ ಅನ್ನೋ ಎಲ್ಲಾ ಪಾಸಿಬಿಲಿಟೀಸು ಕಾಣಿಸ್ತಾ ಇದೆ. ಅಂಡ್ ಇಟ್ಸ್ ಮೋರ್ ಲೈಕ್ ಇನ್ ಕೇಸ್ ನೀವು ನಿಮ್ಮ ರಿಲೇಶನ್ಶಿಪ್ ಅಥವಾ ಈ ಪರ್ಸನ್ ಜೊತೆ ಕಮಿಟ್ಮೆಂಟ್ ಅಲ್ಲಿ ಇದ್ದೀರಾ, ಬಟ್ ಇನ್ನು ಫ್ಯಾಮಿಲಿಗೆ ಹೇಳ್ಕೊಂಡಿಲ್ಲ, ಫ್ಯಾಮಿಲಿಗೆ ಎಕ್ಸ್ಪ್ರೆಸ್ ಮಾಡಿಲ್ಲ ಈ ಒಂದು ಕನೆಕ್ಷನ್ ಬಗ್ಗೆ, ಹಂಗೆಲ್ಲ ಇದ್ರೆ ಇಫ್ ಪಾಸಿಬಲ್ ಎಷ್ಟಾಗತ್ತೆ ಅಷ್ಟು ಪ್ರೈವೇಟ್ ಅಲ್ಲಿ ಇಟ್ಕೊಳ್ಳಿ. ಬಿಕಾಸ್ ಯಾರೋ ಪಾಸಿಬಿಲಿಟಿ ಇದೆ ನಿಮ್ಮ ಒಂದು ರಿಲೇಶನ್ಶಿಪ್ ಬಗ್ಗೆ ಗಾಸಿಪ್ ಮಾಡ್ತಾ ಇರೋದು, ಹೇಳ್ತಾ ಇರೋದು, ನಿಮ್ಮ ಫ್ಯಾಮಿಲಿ ಜೊತೆ ಹೇಳೋ ಪಾಸಿಬಿಲಿಟೀಸು ಇದೆ, ನಿಮ್ಮ ಬಗ್ಗೆ ನಿಮ್ಮ ರಿಲೇಟಿವ್ಸ್ ಅವ್ರ ಜೊತೆ ಎಲ್ಲ ಮಾತಾಡೋದು, ಇದೆಲ್ಲ ಪಾಸಿಬಿಲಿಟೀಸ್ ಹೈ ಇದೆ. ಓಕೆ, ಆ್ಯಂಡ್ ಬಂದಿದೆ ಚಾರಿಯಟ್ ರಿವರ್ಸಲ್ ಬಂದಿದೆ. ಟ್ರಸ್ಟ್ ಮೀ ಗೈಸ್, ನಿಮ್ಮಿಬ್ರು ಮಧ್ಯೆ ಏನ್ ಡಿಫ್ರೆನ್ಸಸ್ ಅನ್ನೋದೊಂದು ಏನಿದೆ ಅದು ಕಡಿಮೆ ಆಗ್ತಾ ಇದೆ. ನಿಮ್ಮಿಬ್ರು ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಜಾಸ್ತಿ ಆಗಿದೆ. ಮೇ ಬಿ ಪಾಸಿಬಿಲಿಟಿ ಇದೆ ನೀವು ಈ ಪರ್ಸನ್ ಜೊತೆ ಕಮಿಟ್ಮೆಂಟ್ಗೆ ಹೋಗೋದಕ್ಕೂ ಮುಂಚೆ ಅಥವಾ ಇವರಿಗೆ ಎಸ್ ಅಂತ ಹೇಳೋದಕ್ಕೂ ಮುಂಚೆ ತುಂಬಾ ಟೈಮ್ ತಗೊಂಡ್ರಿ ಅನ್ಸುತ್ತೆ. ಬಿಕಾಸ್ ಅವ್ರನ್ನ ಅರ್ಥ ಮಾಡ್ಕೋಬೇಕಾಗಿತ್ತು ನಿಮಗೆ. ಮೇ ಬಿ ಇಷ್ಟು ದಿವಸ ಅವ್ರನ್ನ ಅರ್ಥ ಮಾಡ್ಕೊಂತ ಇದ್ರಿ, ಅವ್ರ ಬಗ್ಗೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೊಂತ ಇದ್ರಿ. ಈ ಪರ್ಸನ್ ಯಾಕನ್ನ ಅಪ್ರೋಚ್ ಮಾಡ್ತಾ ಇದಾರೆ, ಈ ಪರ್ಸನ್ ನಿಜವಾಗ್ಲೂ ಸಿಂಗಲ್ ಆಗಿದಾರಾ ಅಥವಾ ಟೈಮ್ ಪಾಸಿಗೆ ನನ್ನ ಜೊತೆ ಟೆಕ್ಸ್ಟ್ ಮಾಡ್ತಾ ಇದಾರಾ, ಮೆಸೇಜ್ ಮಾಡ್ತಾ ಇದಾರಾ, ಈ ಪರ್ಸನ್ ನಿಜವಾಗ್ಲೂ ನನ್ ಕಂಡ್ರೆ ಇಷ್ಟ ಇದೆಯಾ, ಹಿಂಗೆಲ್ಲ ಒಂದಷ್ಟು ಕ್ವೆಶನ್ಸ್ ನಿಮ್ಮ ಮೈಂಡಲ್ಲಿ ಇತ್ತು. ಡೆಫಿನೆಟ್ಲಿ ಈ ಪರ್ಸನ್ ಇಷ್ಟು ದಿನ ಕಂಪ್ಲೀಟ್ ಆಗಿ ಟ್ರಸ್ಟ್ ಮಾಡ್ತಾ ಇರ್ಲಿಲ್ಲ, ಬಟ್ ವೆರಿ ಸ್ಲೋಲಿ ಅವ್ರ ಬಗ್ಗೆ ಸ್ವಲ್ಪ ಕ್ಲಾರಿಟಿ ತಿಳ್ಕೊಂತ ಇದ್ದೀರಾ, ಅವ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ತಿಳ್ಕೊಂತ ಇದ್ದೀರಾ. ವೆರಿ ಸ್ಲೋಲಿ ಆಕ್ಚುಲಿ ನಿಮಗೆ ರಿಯಲೈಸೇಷನ್ ಆಗ್ತಾ ಇದೆ. ನೀವ್ ಅನ್ಕೊಂಡಿದ್ ತರ ಇಲ್ಲ ಈ ಪರ್ಸನ್, ನೀವ್ ಅನ್ಕೊಂಡಿದ್ ತರ ಎಲ್ಲ ಕಂಪ್ಲೀಟ್ಲಿ ಡಿಫ್ರೆಂಟ್ ಇದ್ದಾರೆ ಅಂತ. ಆ ತರ ಒಂದು ಒಪಿನಿಯನ್ ನಿಮಗೆ ಇವ್ರ ಬಗ್ಗೆ ಬಿಲ್ಡ್ ಆಗ್ತಾ ಇದೆ. ದಟ್ ಈಸ್ ರಿಯಲಿ ಬ್ಯೂಟಿಫುಲ್. ಕಿಂಗ್ ಆಫ್ ಸ್ವರ್ಡ್ಸ್ ರಿವರ್ಸ್ ಬಂದಿದೆ ಇಲ್ಲಿ. ಐ ಡೋಂಟ್ ನೋ, ಐ ಥಿಂಕ್ ತುಂಬಾ ಜನ ಇಲ್ಲಿ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅಲ್ಲಿ ಇದ್ದೀರಾ. ಕಮ್ಯುನಿಕೇಶನ್ ಅಷ್ಟೊಂದು ರೆಗ್ಯುಲರ್ ಆಗಿ ಆಗಲ್ಲ, ಆ ತರ ಸಿಚುವೇಶನ್ ನೋಡ್ತಾ ಇದ್ದೀನಿ. ಅಂಡ್ ಇಲ್ಲಿ ಹೆಂಗಾಗ್ಬಿಟ್ಟಿದೆ ಅಂದ್ರೆ ನೀವು ಆಕ್ಸೆಪ್ಟ್ ಮಾಡೋದಕ್ಕೆ ರೆಡಿ ಆಗಿದ್ದೀರಾ ಈ ಪರ್ಸನ್. ನೀವು ಆ ಡಿಫ್ರೆನ್ಸಸ್ ಏನೇ ಇರ್ಲಿ ನಾನು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀನಿ ಅಂತ ರೆಡಿ ಆಗಿದ್ದೀರಾ. ಬಟ್ ಈ ಪರ್ಸನ್ ನಿಮ್ಮ ಒಂದು ಆಫರ್ನ ಟರ್ನ್ ಡೌನ್ ಮಾಡ್ತಾ ಇರೋದು, ನೀವೆಷ್ಟು ಅಪ್ರೋಚ್ ಮಾಡೋದಕ್ಕೆ ಹೋದ್ರೂ ಲೈಕ್ ನಿಮ್ನ ನೆಗ್ಲೆಕ್ಟ್ ಮಾಡ್ತಾ ಇರೋದು, ಅವಾಯ್ಡ್ ಮಾಡ್ತಾ ಇರೋದು, ಇದೆಲ್ಲ ಪಾಸಿಬಿಲಿಟೀಸ್ ಇದೆ. ಅಥವಾ ನೀವು ಅವಾಯ್ಡ್ ಮಾಡ್ತಾ ಇದ್ದೀರಾ ಅಂದ್ರೆ ಎಸ್ ಅವ್ರಿಗೆ ಫೀಲ್ ಆಗ್ತಾ ಇದೆ. ಬಟ್ ಐ ಫೀಲ್ ಕಮ್ಯುನಿಕೇಶನ್ ಪ್ರಾಬ್ಲಮ್ ತುಂಬಾ ಇದೆ. ಬಿಕಾಸ್ ಕಿಂಗ್ ಆಫ್ ಸ್ವರ್ಡ್ಸ್ ರಿವರ್ಸ್ ಬಂದಿದೆ, ನಿಮ್ಮಿಬ್ರು ಮಧ್ಯೆ ಕಮ್ಯುನಿಕೇಶನ್ ಗ್ಯಾಪ್ ಇದೆ. ಅದೊಂದು ಕಾರಣಕ್ಕೆ ಮೇ ಬಿ ಕ್ಲಾರಿಟಿ ಇಲ್ಲ. ಲೆಟ್ಸ್ ಸಿ.
8 of Swords, ನೀವು ಯಾರ ಬಗ್ಗೆ ಕೇಳ್ತಾ ಇದ್ದೀರಾ ಅಲ್ವಾ, ಇವರಿಗೆ ಸ್ವಲ್ಪ ರೆಸ್ಟ್ರಿಕ್ಷನ್ಸ್ ಇದೆ ಅವರ ಮೈಂಡ್ ಅಲ್ಲೇನೆ, ಲೈಕ್ ಸ್ವಲ್ಪ ಭಯ ಇದೆ ಅವರಿಗೆ, ಕಮಿಟ್ಮೆಂಟ್ ಫೋಬಿಯಾ ಆ ಥರನೂ ಇರ್ಬೋದು. ಕಮಿಟ್ಮೆಂಟ್ ಅಂದ್ರೆ ಸ್ವಲ್ಪ ಹಿಂದೆ ಉಳ್ಕೊಳ್ಳೋದು, ಕಮಿಟ್ಮೆಂಟ್ ಇಂದ ಒಂದ್ ಸ್ವಲ್ಪ ಭಯ ಇದೆ, ಕಂಪ್ಲೀಟ್ಲಿ ಟ್ರಸ್ಟ್ ಮಾಡ್ತಾ ಇಲ್ಲ. ಈ ಕನೆಕ್ಷನ್ ಮೇ ಬಿ ಕಂಪ್ಲೀಟ್ಲಿ ಅಷ್ಟೊಂದು ಟ್ರಸ್ಟ್ ಮಾಡ್ತಾ ಇಲ್ಲ, ಅಥವಾ ಅವರ ಒಂದು ಪಾಸ್ಟ್ ಅಲ್ಲಿ ಏನೋ ಒಂದು ಅವರ ಪ್ರಾಬ್ಲಮ್ಯಾಟಿಕ್ ಸಿಚುವೇಶನ್, ಅಂದ್ರೆ ಲೈಕ್ ಪಾಸ್ಟ್ ಅಲ್ಲಿ ಮೇ ಬಿ ಒಂದು ಬ್ರೇಕಪ್ ಆಗಿರೋ ಪಾಸಿಬಿಲಿಟಿ ಇದೆ, ಒಬ್ರು ನಂಬಿಸಿ ಕೈ ಕೊಟ್ಟಿರೋದು, ಒಬ್ರು ಫೀಲಿಂಗ್ಸ್ನೆಲ್ಲ ಶೇರ್ ಮಾಡಿಕೊಂಡು ಲಾಸ್ಟಿಗೆ ಫೀಲಿಂಗ್ಸ್ ಇಲ್ಲ ಅಂತ ಹೇಳಿರೋದು. ಸೊ ಇವರಿಗೂ ಒಂದು ಪಾಸ್ಟ್ ಟ್ರಾಮಾ ಇದೆ. ಓಕೆ, ಮೇ ಬಿ ದಟ್ ಈಸ್ ಅ ರೀಸನ್ ಅವ್ರು ನಿಮ್ನ ಕಂಪ್ಲೀಟ್ಲಿ ಟರ್ನ್ ಡೌನ್ ಮಾಡ್ತಾ ಇದಾರೆ, ಅಂದ್ರೆ ರಿಜೆಕ್ಟ್ ಮಾಡ್ತಾ ಇದಾರೆ ಅಥವಾ ನೆಗ್ಲೆಕ್ಟ್ ಮಾಡ್ತಾ ಇದಾರೆ. ಕಾಲ್ ಮೆಸೇಜ್ ಏನು ಇವಾಗ್ಲೇ ಬೇಡ, ಒಂದ್ ಸ್ವಲ್ಪ ಅವಾಯ್ಡ್ ಮಾಡೋದು, ಒಂದ್ ಸ್ವಲ್ಪ ನೆಗ್ಲೆಕ್ಟ್ ತರ ಮಾಡೋದು, ಇದೆಲ್ಲ ಮಾಡ್ತಾ ಇದಾರೆ. ಇಟ್ಸ್ ನಾಟ್ ಬಿಕಾಸ್ ಕಂಪ್ಲೀಟ್ ಆಗಿ ನಿಮ್ನ ಅವ್ರ ಲೈಫ್ ನ ತೆಗ್ದಾಕ್ಬಿಡೋಣ ಅಂತ ಅಲ್ಲ, ಸ್ವಲ್ಪ ಭಯ ಇದೆ ಇವರಿಗೆ, ಆ ಕಾನ್ಫಿಡೆನ್ಸ್ ಇಲ್ಲ, ಲೈಕ್ ಅಪ್ರೋಚ್ ಮಾಡೋದು, ಸ್ವಲ್ಪ ನಾಚಿಕೆ ಸ್ವಭಾವನೂ ಜಾಸ್ತಿ ಇವರಿಗೆ. ಇವ್ರು ಹೆಂಗೆ ಅಂತ ಅಂದ್ರೆ ಲೈಕ್ ನಿಮ್ಮ ಮೆಸೇಜಸ್ ಎಲ್ಲ ನೋಡ್ತಾರೆ, ನೋಟಿಫಿಕೇಶನ್ಸ್ ಎಲ್ಲ ನೋಡ್ತಾರೆ, ಅಂಡ್ ನಿಮ್ಮ ಮೆಸೇಜಸ್ಗಳನ್ನೆಲ್ಲ ಅವ್ರ ಫ್ರೆಂಡ್ಸ್ ಜೊತೆ ಡಿಸ್ಕಸ್ ಮಾಡ್ತಾರೆ. ಲೈಕ್ ಅಂದ್ರೆ ಐ ಆಮ್ ನಾಟ್ ಸೇಯಿಂಗ್ ಇವಾಗ ಗಾಸಿಪ್ ಮಾಡ್ತಾ ಇದಾರೆ ಹಂಗಂತ ಅಲ್ಲ, ಬಟ್ ಐ ಆಮ್ ಡ್ಯಾಮ್ ಶೋರ್ ಗೈಸ್, ನೀವ್ ಏನ್ ಮೆಸೇಜ್ ಮಾಡ್ತಾ ಇದೀರಾ, ಕಾಲ್ ಮಾಡ್ತಾ ಇದೀರಾ, ಇವರು ರೆಗ್ಯುಲರ್ ಆಗಿ ಇನ್ನೊಬ್ಬ ಅವರ ಬೆಸ್ಟ್ ಫ್ರೆಂಡ್ ಆಗಿರ್ಬೋದು, ಅವರ ಕಲೀಗ್ ಆಗಿರ್ಬೋದು, ಅವರ ಫ್ಯಾಮಿಲಿ ಮೆಂಬರ್ ಆಗಿರ್ಬೋದು, ಅವ್ರ ಜೊತೆ ಡಿಸ್ಕಸ್ ಮಾಡ್ತಾ ಇದ್ದಾರೆ. ನಾನು ಮುಂಚೆನೆ ಹೇಳಿದ್ದೆ ಪೇಜ್ ಆಫ್ ಸ್ವರ್ಡ್ಸ್ ಅಂದ್ರೆ ಇದು ನೀವಲ್ಲ, ನಿಮ್ಮಿಬ್ರು ಮಧ್ಯದಲ್ಲಿ ಒಂದು ಥರ್ಡ್ ಪರ್ಸನ್ ಬರೋದು, ಥರ್ಡ್ ಪರ್ಸನ್ ಎಂಟ್ರಿ ಆಗ್ತಾ ಇರೋದು. ಸೊ ಅಗೇನ್ ಈ ಸ್ವರ್ಡ್ಸ್ ಅಂದ್ರೆ ಎಲ್ಲ ಆನ್ಲೈನ್ ಕಮ್ಯುನಿಕೇಶನ್ ಬಗ್ಗೆನೇ ಹೇಳುತ್ತೆ. ಓಕೆ, ಸೊ ಎಸ್, ಯಾರೋ ನಿಮ್ಮ ಮೆಸೇಜಸ್ ಕಂಟಿನ್ಯೂಸ್ ಆಗಿ ನೋಡ್ತಾ ಇದ್ದಾರೆ, ಅಂಡ್ ಮೋರ್ ಲೈಕ್ ಈ ಪರ್ಸನ್ ನಿಮ್ನ ಅವಾಯ್ಡ್ ಮಾಡ್ತಾ ಇಲ್ಲ, ಬಟ್ ಯಾರೋ ಒಬ್ರದು ಏನೋ ಒಪಿನಿಯನ್ಸ್ ಕೇಳ್ತಾ ಇದ್ದಾರೆ, ಯಾರೋ ಒಬ್ರು ಕಾನ್ಸ್ಟೆಂಟ್ ಆಗಿ ಗೈಡ್ ಮಾಡ್ತಾ ಇದ್ದಾರೆ ಇವರಿಗೆ. ನಿಮಗೆ ಹೆಂಗ್ ರೆಸ್ಪಾಂಡ್ ಮಾಡ್ಬೇಕು, ನಿಮಗೆ ಯಾವಾಗ ರೆಸ್ಪಾಂಡ್ ಮಾಡ್ಬೇಕು, ಮೇ ಬಿ ಟೆಕ್ಸ್ಟ್ ಸ್ಕ್ರೀನ್ ಶಾಟೇ ಕಳಿಸ್ತಾ ಇದ್ದಾರೆ ಒಬ್ರಿಗೆ, ದಟ್ ಈಸ್ ಫಾರ್ ಶೋರ್. ಸ್ವಲ್ಪ ಭಯ ಇದೆ ಈ ಪರ್ಸನ್ಗೆ, ಪಾಸ್ಟ್ ಅಥವಾ ಇವರ ನೇಚರೇ ಒಂಥರ ಶೈನೆಸ್ ಅನ್ಸುತ್ತೆ, ಲೈಕ್ ಬೇಗ ಓಪನ್ ಅಪ್ ಆಗಲ್ಲ, ಬೇಗ ಅಪ್ರೋಚ್ ಮಾಡಲ್ಲ, ಒಂದ್ ಸ್ವಲ್ಪ ಶೈ ನೇಚರ್ ಜಾಸ್ತಿ. ಲುಕ್ ಎಟ್ ದಿಸ್, ಫೈನಲಿ ಆ ಒಂದು ಸೈಲೆನ್ಸ್ ಇಂದ ಹೊರಗೆ ಬರೋದನ್ನ ನೋಡ್ತಾ ಇದೀನಿ. 4 of Swords ರಿವರ್ಸ್ ಬಂದಿದೆ, ಅಪ್ರೈಟ್ ಬಂದಿದ್ರೆ ನಾನು ಹೇಳ್ತಾ ಇದ್ದೆ ಲೈಕ್ ನೋ, ಇನ್ನೊಂದು 4 weeks ಪಾಸಿಬಿಲಿಟಿ ವೆರಿ ಕಡಿಮೆ ಇದೆ ಅಂತ, ಬಟ್ ಇದು ರಿವರ್ಸ್ ಬಂದಿರೋದ್ರಿಂದ ಗೈಸ್ ಟ್ರಸ್ಟ್ ಮೀ, ಈ ಒಂದು ಸೈಲೆನ್ಸ್ ಏನಿದೆ ನಿಮ್ಮಿಬ್ರು ಮಧ್ಯ, ಕಾನ್ಸ್ಟೆಂಟ್ ಆಗಿ ಅವ್ರು ನಿಮ್ನ ಏನೇ ಮೆಸೇಜ್ ಮಾಡಿದ್ರು ರೆಸ್ಪಾಂಡ್ ಮಾಡ್ತಾ ಇಲ್ಲ, ಏನೇ ಟೆಕ್ಸ್ಟ್ ಮಾಡಿದ್ರು ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಾ ಇಲ್ಲ, ಅದನ್ನೆಲ್ಲ ಎಂಡ್ ಮಾಡಿಬಿಟ್ಟು ನಿಮ್ಮ ಮೆಸೇಜಸ್ಸಿಗೆ ರೆಸ್ಪಾಂಡ್ ಮಾಡೋದು. ಫೈನಲಿ ಓಕೆ, ನೀವು ಹಾಯ್ ಅಂತ ಕಳ್ಸಿರ್ತೀರಾ, ಹೆಲೋ ಗುಡ್ ಮಾರ್ನಿಂಗ್, ಆಲ್ ಆಫ್ ಅ ಸಡನ್ ಲೈಕ್ ಜಸ್ಟ್ ಹೆಲೋ ಅಂತಾನೂ ಅಲ್ಲ, ಜಸ್ಟ್ ಗುಡ್ ಮಾರ್ನಿಂಗ್ ಅಂತ ಲೈಕ್ ಎಕ್ಸ್ಟ್ರಾ ಮೆಸೇಜ್, ಆ ಒಂದು ಸೈಲೆನ್ಸ್ ನ ಬ್ರೇಕ್ ಮಾಡಿ ಬರೋದನ್ನ ನೋಡ್ತಾ ಇದೀನಿ. ಟ್ರಸ್ಟ್ ಮೀ, ದೇರ್ ಇಸ್ 1 Swords, 2 Swords, 3 Swords, 4 Swords. ಓಕೆ, ಯಾರ ಬಗ್ಗೆ ನೀವು ಕೇಳ್ತಾ ಇದ್ದೀರಾ, ಅವರ ಝೋಡಿಯಾಕ್ ಸೈನ್ ಮಿಥುನ ರಾಶಿ, ತುಲಾ ರಾಶಿ ಹಾಗೂ ಕುಂಭರಾಶಿ. ಸೊ ಎಸ್, ಈ 3ರಲ್ಲಿ ಒಂದಾಗೋ ಪಾಸಿಬಿಲಿಟಿ ತುಂಬಾ ಇದೆ. ಲೆಟ್ ಮಿ ಟೆಲ್ ಯು, ಈ ಕುಂಭರಾಶಿ ಮೇನ್ ಆಗಿ ಹೆಂಗೆ ಅಂತ ಅಂದ್ರೆ ಅವ್ರು ಓಪನ್ ಅಪ್ ಆಗಲ್ಲ, ಆದ್ರೆ ಕಂಪ್ಲೀಟ್ಲಿ ನಿಮ್ ಬಗ್ಗೆ ತಿಳ್ಕೊಳ್ಳೋ ತನಕ ಬಿಡಲ್ಲ. ಯಾಕೆ ಇವ್ರು ಮೆಸೇಜ್ ಮಾಡ್ತಾ ಇದ್ದಾರೆ, ನಾನು ಎಷ್ಟು ಅವಾಯ್ಡ್ ಮಾಡಿದ್ರು ಯಾಕೆ ನನ್ನ ಅಪ್ರೋಚ್ ಮಾಡ್ತಾ ಇದ್ದಾರೆ, ಸೊ ಈ ತರ ಎಲ್ಲ ಥಿಂಕ್ ಮಾಡುವಂತ ಒಂದು ಪರ್ಸನ್ ಇವರು. ಸೊ ಒಂದ್ಸತಿ ಅವರು ಆ ಸೈಲೆನ್ಸ್ ನ ಬ್ರೇಕ್ ಮಾಡ್ಬಿಟ್ಟು ನಿಮ್ನ ಅಪ್ರೋಚ್ ಮಾಡ್ತಾರಲ್ವಾ, ಟ್ರಸ್ಟ್ ಮೀ, ನಿಮ್ ಬಗ್ಗೆ ಕಂಪ್ಲೀಟ್ ಆಗಿ ತಿಳ್ಕೊಳ್ಳೋವರೆಗೂ ಅವ್ರು ನಿಮ್ನ ಬಿಟ್ಟು ಹೋಗಲ್ಲ. ಲೈಕ್ ಒಂದು ಗುಡ್ ಪ್ರೊಫೈಲ್ ಅಲ್ಲಿ ಇರಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ವೆರಿ ಸೂನ್, ವಿತಿನ್ 4 weeks ಈ ಪರ್ಸನ್ ಕಡೆಯಿಂದ ನಿಮಗೆ ಪಾಸಿಟಿವ್ ರೆಸ್ಪಾನ್ಸ್ ಬರುತ್ತೆ. ಅಂಡ್ ಈ ಒಂದು ಮೆಸೇಜ್ ನ ನಿಮಗೆ ಕ್ಲೈಮ್ ಮಾಡ್ಕೋಬೇಕನ್ಸಿದೆ, ಕಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯ್ತು. ಅಂಡ್ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದೆ, ಡಿಸ್ಕ್ರಿಪ್ಷನ್ ಅಲ್ಲಿ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು ಗೈಸ್. ಸೊ ಎಸ್, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ, ಪ್ರಾಬಬ್ಲಿ ಇವತ್ತೇ ಬರುತ್ತೆ ಸಂಜೆ. ಎಸ್, ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಬಾಯ್.